ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. 5 ಲಕ್ಷ ದಂಡ ಹಾಕಿತು ಎಂದು ಹೇಳಿರುವ ಸಂಸದ ಕೂಬೆಗೆ ಕಾನೂನಿನ ಅರಿವಿಲ್ಲ, ಕಂಡ್ರೆ ತಿರುಗೇಟು. ಗಾಣಿಗೆ ಸಮಾಜದಲ್ಲಿ 40 ಲಕ್ಷದಿಂದ 50 ಲಕ್ಷ ಜನ ಒಗ್ಗಟ್ಟಿಲ್ಲದ ಯಾವ ಸೌಲಭ್ಯ ದೊರಕುತ್ತಿಲ್ಲ. ಡಾಕ್ಟರ್ ಮಹಾಂತ ಬಸವಲಿಂಗ ಸ್ವಾಮಿ ಹಾಸನ್ ಕಳವಳ. ಮಂದಕನಹಳ್ಳಿ ಗ್ರಾಮದಲ್ಲಿ ನರೇಗಾ ಕೂಲಿಕಾರರಿಗೆ ಮತದಾನ ಜಾಗೃತಿ. ಸುದ್ದಿಯ ವಿವರಗಳು. ಇಂದು ಸಚಿವ ಈಶ್ವರ್ ಖಂಡ್ರೆ ಬೀದರ್ದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬೆಳೆ ವಿಮೆ ಯೋಜನೆಯಲ್ಲಿ ಸಂಸದರಾದ ಭಗವಂತ ಖೂಬರಿಂದ ಬೀದರ್ ಜಿಲ್ಲೆಯ ರೈತರಿಗೆ ಆದ ಅನ್ಯಾಯ ಕುರಿತು ಮಾಹಿತಿ ತಿಳಿಸಿದರು. ಅವರ ಮುಂದೆ ಮಾತನಾಡುತ್ತಾ ಖೂಬಾ ತಮ್ಮದೇ ಪಕ್ಷದ ರಾಜ್ಯ ಸರ್ಕಾರ ಇದ್ದಾಗ ತಮ್ಮ ಪ್ರಭಾವ ಬೀರಿ ತಮ್ಮ ಸೋದರನಿಗೆ ಬ್ರಿಮ್ಸ್ ಆಸ್ಪತ್ರೆಯ ಸ್ವಚ್ಛತಾ ಸಿಬ್ಬಂದಿಯ ಹೊರಗುತ್ತಿಗೆ ಕೊಡಿಸಿದರು. ಬಡ ಹೊರಗುತ್ತಿಗೆ ದಲಿತ ಕಾರ್ಮಿಕರಿಗೆ ಕನಿಷ್ಠ 16,000 ರೂಪಾಯಿ ಸಂಬಳ ಕೊಡಬೇಕು. ಆದರೆ ಕೇವಲ 5-6 ಸಾವಿರ ರೂಪಾಯಿ ಸಂಬಳ ನೀಡಿ ಬಡ ದಲಿತರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಎಂದರು. ಕಾರ್ಮಿಕರ ಹಣ ಲೂಟಿ ಹೊಡೆದವರ್ಯಾರು? ಕಾರ್ಮಿಕರ ಪಿಎಫ್ ಮತ್ತು ಇಎಸ್ಐ ಹಣ ಕಟ್ಟಿಲ್ಲ. ಈ ಬಗ್ಗೆ ದಲಿತ ಸಂಘಟನೆಗಳೇ ದೂರು ನೀಡಿವೆ. ಈ ದೂರಿನ ಆಧಾರದ ಮೇಲೆ ಸಹಾಯಕ ಕಾರ್ಮಿಕ ಆಯುಕ್ತರು 2021ರಲ್ಲಿ ನೋಟಿಸ್ ನೀಡಿ 1948ರ ಕನಿಷ್ಠ ವೇತನ ಕಾಯ್ದೆ ಉಲ್ಲಂಘನೆಯಾಗಿದೆ. 7 ದಿನಗಳ ಒಳಗಾಗಿ ಬಾಕಿ ಹಣ 38 ಲಕ್ಷ ರೂಪಾಯಿ ಕಾರ್ಮಿಕರಿಗೆ ಪಾವತಿಸಲು ಸೂಚಿಸಿದ್ದಾರೆ. ದಲಿತರ ಹಣ ಲೂಟಿ ಹೊಡೆದಿರುವ ಖೂಬರನ್ನು ಈ ಬಾರಿ ಎಲ್ಲ ದಲಿತ ಮತದಾರರು ತಿರಸ್ಕರಿಸುತ್ತಿದ್ದಾರೆ ಎಂದರು. ನನಗೆ ಹೈಕೋರ್ಟ್ 5 ಲಕ್ಷ ದಂಡ ಹಾಕಿತ್ತು ಎಂದು ಹೇಳಿರುವ ಸಂಸದರಿಗೆ ಕಾನೂನಿನ ಅರಿವಿಲ್ಲ. ದಂಡ ಯಾವುದು, ಕಾಸ್ಟ್ ಯಾವುದು ಎಂದು ಗೊತ್ತಿಲ್ಲ. ನನ್ನ ಮೇಲೆ ಒಂದು ಚುನಾವಣೆ ತಕರಾರು ಅರ್ಜಿ ಇತ್ತು. ನಾನು ಕೋವಿಡ್ ಕಾಲದಲ್ಲಿ ನ್ಯಾಯಾಲಯಕ್ಕೆ ಗೈರು ಹಾಜರಾದೆ ಎಂದು ನನಗೆ 5 ಲಕ್ಷ ಕಾಸ್ಟ್ ಹಾಕಿ ಅದನ್ನು ಸಿಎ ಪರಿಹಾರ ನಿಧಿಗೆ ಕೊಡಲು ನ್ಯಾಯಾಲಯ ಹೇಳಿತ್ತು. ವಿಷಯ ಗೊತ್ತಿಲ್ಲದೆ ಜನರಿಗೆ ತಪ್ಪು ಮಾಹಿತಿ ಕೊಡುತ್ತಾರೆ. ಇವರಿಗೆ ಗಣಿ ಇಲಾಖೆ 60 ಲಕ್ಷ ಬಾಕಿ ಕೊಟ್ಟಿಲ್ಲವೆಂದು ದಂಡ ಹಾಕಿದೆ. ಆ ಬಗ್ಗೆ ಮಾತನಾಡಲಿ. ಇವರಿಗೆ ನಮ್ಮ ಕುಟುಂಬದ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ? ಪ್ರಶ್ನಿಸಿದರು. ಹಗರಣ ಬಯಲಿಗಿಳಿದಿದೆ. ನಮ್ಮ ತಂದೆ ಭೀಮಣ್ಣ ಖಂಡ್ರೆ ಸ್ವಾತಂತ್ರ್ಯ ಹೋರಾಟಗಾರರು. ಶತಾಯುಷಿಯ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಾರೆ. ಆ ನೈತಿಕತೆ ಅವರಿಗಿಲ್ಲ. ನನ್ನ ತಂದೆ ಸಾರಿಗೆ ಸಚಿವರಾಗಿದ್ದಾಗ ನಕಲಿ ಬಸ್ ಟಿಕೆಟ್ ಹಗರಣವನ್ನು ಅವರೇ ಬಯಲಿಗೆಳೆದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಕೊಡಿಸಿದರು. ಸದನದ ಕಲಾಪದಲ್ಲಿ ಈ ಎಲ್ಲದರ ಬಗ್ಗೆಯೂ ಉಲ್ಲೇಖ ಇದೆ. ಹೋಗಿ ಅದನ್ನು ತೆಗೆಸಿ ನೋಡಲಿ ಎಂದರು. ಇವತ್ತು ನಾಮಪತ್ರ ಸಲ್ಲಿಕೆ ಆಗಿದೆ. ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರು ಮಾನ್ಯ ಭಗವಂತ ಕುಮಾರ್ ಅವರಿಗೆ 10 ವರ್ಷ ಸಂಸದರಾಗಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ 10 ವರ್ಷದಲ್ಲಿ ಬೀದರ್ ಜಿಲ್ಲೆಯ ಅಭಿವೃದ್ಧಿಯಲ್ಲಂತೂ ಅವರ ಶೂನ್ಯ ಕೊಡುಗೆ ಇದೆ. ಜಿಲ್ಲೆಯ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ಈ ಚುನಾವಣೆಯಲ್ಲಿ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆನೆ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಆದರೆ ಸೋಲಿನ ಭೀತಿಯಿಂದ ಭಗವಂತ ಖೂಬಾ ನನ್ನ ವಿರುದ್ಧ ವೈಯಕ್ತಿಕವಾಗಿ ಮತ್ತು ನನ್ನ ಪರಿವಾರದ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ಅವರು ಮೊನ್ನೆ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆ ಜನರಿಗೆ ನಮ್ಮ ಸರ್ಕಾರದ ಒಂದು ಯೋಜನೆಯಿಂದ ರೈತರಿಗೆ 1,200 ಕೋಟಿ ರೂಪಾಯಿ ಬೆಳೆ ವಿಮೆ ಸಿಕ್ಕಿದೆ ಅಂತ ಸುಳ್ಳು ಹೇಳಿದ್ದಾರೆ. ಇದು ಒಂದು ಅಪ್ಪಟ ಸುಳ್ಳು. ಮಾಧ್ಯಮದಲ್ಲೇ ಗುರುತಿಸಿದ್ದೀರಿ. ಅದರಲ್ಲಿ ಇವತ್ತು ಯಾವ ರೀತಿಯಲ್ಲಿ ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ ಅಂತ ಹೇಳಿ ಇದು ಒಂದು ಜ್ವಲಂತವಾದಂತಹ ಒಂದು ಉದಾಹರಣೆ. 7 ವರ್ಷದ ಅವಧಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇವತ್ತೇನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಮೊದಲಿನಿಂದ ಹೇಳ್ತಾ ಇದ್ದಾರೆ, ಇದೊಂದು ಗೋಲ್ಮಾಲ್ ಯೋಜನೆ, ರೈತರಿಗೆ ದಾರಿ ತಪ್ಪಿಸುವಂತಹ ಒಂದು ಯೋಜನೆ. ಬೀದರ್ ಜಿಲ್ಲೆಯಲ್ಲಿ ಒಂದೇ ನಾವು ತೆಗೆದುಕೊಂಡ್ರೆ ಕಳೆದ 7 ವರ್ಷದ ಅವಧಿಯಲ್ಲಿ ರೈತರು ಕಟ್ಟಿದಂತಹ ಕಂತು, ರಾಜ್ಯ ಸರ್ಕಾರ ಕಟ್ಟಿದಂತಹ ಕಂತು, ಕೇಂದ್ರ ಸರ್ಕಾರ ಕಟ್ಟಿದಂತಹ ಕಂತು, ಇವೆಲ್ಲವನ್ನು ಸೇರಿಸಿದ್ರೆ ಇವತ್ತು ಬೆಳೆ ವಿಮೆ ಕಂಪನಿಗಳಿಗೆ, ರೈತರಿಗಲ್ಲ, ಬೆಳೆ ವಿಮೆ ಕಂಪನಿಗಳಿಗೆ
650 ಕೋಟಿ ರೂಪಾಯಿ ಅವರು ಲಾಭ ಮಾಡಿಕೊಂಡಿದ್ದಾರೆ. 650 ಕೋಟಿ ರೂಪಾಯಿ ಯಾರು ದುಡ್ಡು? ತೆರಿಗೆ ಪಾವತಿದಾರರು. ಏನೂ ಹೂಡಿಕೆ ಮಾಡದೆ, ಏನೂ ಪರಿಶ್ರಮ ಮಾಡದೆ, ಬರೀ ಕೂತಲ್ಲೇ ಒಂದು ಇವತ್ತು ಅರ್ಜಿ ಹಾಕಿ ಗುತ್ತಿಗೆ ಪಡೆದುಕೊಂಡು ಇವತ್ತು ಬೇರೆ ಕಂಪನಿಗಳಿಗೆ ಲಾಭ ಆಗುವಂತಹ ರೀತಿಯಲ್ಲಿ ಮಾರ್ಗಸೂಚಿಗಳನ್ನು, ನಿಯಮಗಳನ್ನು ತಯಾರು ಮಾಡಿ ಅವರಿಗೆ ಪರೋಕ್ಷವಾಗಿ ರೈತರ ಹಣ ಲೂಟಿ ಮಾಡುವಂತದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು? 250 ಕೋಟಿ ಏನ್ ರೈತರ ಹಣ ಲೂಟಿ ಆಯ್ತಲ್ಲ, ಅದ್ರ ಬಗ್ಗೆ ಭಗವಂತ ಕುರ್ಬಾ ಉತ್ತರ ಕೊಡ್ತಾರೆ. ಇದ್ರಲ್ಲಿ ಅವ್ರದ್ದು ಏನ್ ಪಾಲಿದೆ ಅಂತ ಹೇಳಿ ಬೀದರ್ ಜಿಲ್ಲೆ ಜನರಿಗೆ ತಿಳಿಸ್ಬೇಕು. ಇದು ದಾಖಲೆ ತೋರಿಸಲಿ. ಇನ್ನು 650 ಕೋಟಿ ರೂಪಾಯಿ ಅವರಿಗೆ ಲಾಭ ಆಗಿದೆ, ಇದು ಸುಳ್ಳಿದೆ ಅಂತ ಹೇಳ್ಬೇಕಾದ್ರೆ ಅವರು ದಾಖಲೆ ಮುಖಾಂತರ ಮಾಧ್ಯಮದವರಿಗೆ, ಬೀದರ್ ಜಿಲ್ಲೆ ಜನರಿಗೆ ಹೇಳಿ ರೈತರ ಆದಾಯದ ಬಗ್ಗೆ ಯಾವ ರೀತಿಯಲ್ಲಿ ಮೋಸ ಮಾಡಿದ್ದಾರೆ, ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದಂಥದ್ದು ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಹೇಳಿದ್ದಾರೆ. ಬೀದರ್ ಜಿಲ್ಲೆಗೆ 1,00,000 ಕೋಟಿ ಅನುದಾನ ಎಲ್ಲಿದೆಯಪ್ಪ? 1,00,000 ಕೋಟಿ ಯಾರಾದ್ರು ನೋಡಿದ್ದೀರಾ? ಏನ್ ಸೇತುವೆ ಮಾಡಿದಾರ? ದೊಡ್ಡ ಮಟ್ಟದ ಏನಾದ್ರು ಸಾರ್ವಜನಿಕ ಉದ್ದಿಮೆ ಪ್ರಾರಂಭ ಮಾಡಿದಾರ? ಏನ್ ಸೋಲಾರ್ ಪಾರ್ಕ್ ಮಾಡಿದಾರ? ರಾಸಾಯನಿಕ ಗೊಬ್ಬರದ ಖಾತೆಯ ಮಂತ್ರಿಯಾಗಿ ಗೊಬ್ಬರ ಕೊಡ್ತಾ ಇಲ್ಲ, ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ದೂರಿದ್ರೆ ಶಿಕ್ಷಕನನ್ನೇ ಸಸ್ಪೆಂಡ್ ಮಾಡಿಸಿ ಇವತ್ತು ರೈತರಿಗೆ ಸಕಾಲಕ್ಕೆ ಗೊಬ್ಬರನೂ ವಿತರಣೆ ಮಾಡಲಿಕ್ಕೆ ಕೊಟ್ಟಿಲ್ಲ, ಆಗಲಿಲ್ಲ. ಇದ್ರ ಬಗ್ಗೆ ರೈತರು ಉತ್ತರ ಕೇಳ್ತಾ ಇದ್ದಾರೆ ಬೀದರ್ ಜಿಲ್ಲೆ ಜನ. ಅದ್ರ ಬಗ್ಗೆ ಹೇಳೋದ್ ಬಿಟ್ಟು ನಾನು 1,00,000 ಕೋಟಿ ಎಲ್ಲಿದೆ, ಏನ್ ಮಾಡಿದ್ದಿದೆ? ಮಾಡಿದ್ದೇ ಇದು ನಮ್ಮ ಕಾರ್ಯಕಾಲದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಡಿಯಲ್ಲಿ ಬರುವಂತಹ ರಸ್ತೆಗಳಿದ್ದು ಮೇಲ್ದರ್ಜೆಗೆಡಿಸಿದ ಮೇಲೆ ರಾಷ್ಟ್ರೀಯ ಹೆದ್ದಾರಿಯಾಗಿ ನವಬಾದಿಂದ ಕಮಲನಗರ್ ಹೋಗುವಂತಹ ರಸ್ತೆ ಏನಿದೆ 250-300 ಕೋಟಿ. ಹಿಂದೆ ಇದ್ದಂತ ರಸ್ತೆನೆ ಚೆನ್ನಾಗಿತ್ತು. ಈಗ 10 ಮೀಟರ್ ರಸ್ತೆ ಮಾಡ್ತೀವಿ ಅಂತ ಹೇಳಿ 2 ವರ್ಷದ ಅವಧಿಯಲ್ಲಿ ಆಗುವಂತ ರಸ್ತೆ 8 ವರ್ಷ ತೆಗೆದುಕೊಂಡು ಅದು ಕಳಪೆ ಮಟ್ಟದ ಮಾಡಿ ಒಂದ್ ಕಡೆ ರಸ್ತೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿರುಗಳು ಬಿಡ್ತಾ ಇದ್ರೆ ನೋಡ್ತಾ ಇದ್ರಿ, ಅಪಘಾತಗಳಾಗ್ತಾ ಇದೆ. ಯಾರ ಕಾರಣಪ್ಪ? ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಗಾಣಿಗ ಸಮಾಜದಲ್ಲಿ 40 ಲಕ್ಷದಿಂದ 50 ಲಕ್ಷ ನಮ್ಮ ಸಮಾಜದ ಜನರಿದ್ದರೂ ಕೂಡ ಒಗ್ಗಟ್ಟಿಲ್ಲದ ಕಾರಣ ಯಾವುದೊಂದು ಸೌಲಭ್ಯ ದೊರಕದಿರುವುದು ದುರದೃಷ್ಟಕರ ಸಂಗತಿ. ಡಾಕ್ಟರ್ ಮಹಂತ್ ಬಸವಲಿಂಗ ಸ್ವಾಮಿ, ಹಾಸನ್, ಕಳವಳ. ಇಂದು ಭಾಲ್ಕಿ ತಾಲೂಕಿನ ಬಾತಂದ್ರೆ ಗ್ರಾಮದ ಹೊರವಲಯದಲ್ಲಿರುವ ಗ್ರಾಮ ದೇವತೆ ಗಾಣ ದೇವತೆಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಮತ್ತು ಸಡಗರದಿಂದ ಸಾಗಿತು. ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಮಹಾಸ್ವಾಮಿ ಹಾಸನ್ ಅವರು, ನಮ್ಮ ಸಮಾಜದಲ್ಲಿ 40ರಿಂದ 50 ಲಕ್ಷ ಜನರಿದ್ದರೂ ಕೂಡ ಸಂಘಟನೆ ಇಲ್ಲದೆ ಹಾಲು ಕಂಪಿತ ಆಗಿದೆ. ದೇಶದ ಎಲ್ಲ ಸಮಾಜದ ಬಾಂಧವರಿಗೆ ಮೂಲಭೂತ ಸೌಕರ್ಯ ಸಿಕ್ಕಿದ್ದು ಸಮಾಜಕ್ಕೆ ಇದುವರೆಗೂ ಯಾರು ಕೂಡ ಸಂಘಟನೆ ಇಲ್ಲದ ಕಾರಣ ಗುರುತಿಸಲಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಶಿವಾನಂದ ಮಹಾಸ್ವಾಮಿಗಳು, ಶಂಕರಾನಂದ ಮಹಾಸ್ವಾಮಿಗಳು, ಡಾಕ್ಟರ್ ಮಲ್ಲಿಕಾರ್ಜುನ್ ನೋನಿ ರಾಜ್ಯಾಧ್ಯಕ್ಷರು, ಗಾಣಿಗ ಸಮಾಜದ ಗುಲ್ಬರ್ಗ, ಯಾದಗಿರಿ ಮತ್ತು ಮಹೇಶ್ ಸೇರಿ ಅನೇಕ ಭಕ್ತಾದಿಗಳು ಗಣ್ಯರು ಹಾಜರಿದ್ದರು. ಒಗ್ಗಟ್ಟೈತ್ ಮರಯ್ಯ, ಎಲ್ಲೇ ಒಂದು ಊರಾಗ ಒಬ್ಬ ಅದಂದ್ರೂ ಏನಾರ ಆಗೈತೆ ಅಂದ್ರೆ 100 ಮಂದಿ ಬರ್ತಾರ ಅಂತಂದ್ರೆ ಭಯ ಇರ್ತೈತೆ. ಮತ್ತೊಬ್ಬಗೆ ಎಲ್ಲೇ ಇದ್ರು ಅವ್ರು ಒಗ್ಗಟ್ಟಿಂದ ಇರ್ತಾರಪ್ಪ ಅಂತೇಳಿ. ನಿಮ್ಮೊಳಗೆ ಒಗ್ಗಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಒಗ್ಗಟ್ಟಿನ ಮಂತ್ರನ ಬಹಳ ದೊಡ್ಡ ಮಂತ್ರ. ನಾವೇನಾರ ಕಟ್ಟಬೇಕಾಗೈತಿ, ನಾವೇನಾರ ಸಾಧನೆ ಸಿದ್ಧಿಯ ಗತಿಗೆ ನೀರ್ಬೇಕಾಗೈತಿ ಅಂದ್ರೆ ಒಗ್ಗಟ್ಟು ಅನ್ನೋದು ಬಹಳ ದೊಡ್ಡದು. ಆ ಒಗ್ಗಟ್ಟ ಇಲ್ಲಂದ್ರೆ ಒಂದ್ ದಿವ್ಸ ಹೇಳ್ಬೇಕು ನಾವು, ಹಸಿವೆ ನೀನು ನಿಲ್ಲು, ಕೃಷಿ ನೀನು ನಿಲ್ಲು, ವ್ಯಸನವೇ ನೀನು ನಿಲ್ಲು ಹೇಳ್ಬೇಕಲ್ಲ ನಾವು. ಮಾದೇವಿ ಅಕ್ಕ ಹೆಂಗೆ ಹೇಳಿದ್ಲಲ್ಲ ತನ್ನ ವಚನದೊಳಗ, ಹಂಗೂ ನಾವು ಹೇಳ್ಬೇಕಲ್ಲ. ಎದಕ್ಕಂತ ನನ್ನ ಗಾಂಡಿಗರ ಒಲವಿನ ತೋಟಕ್ಕೆ ನಾನು ಹೂಬಳ್ಳಿ ಫಲವ ಕೊಡಲೆಂದು ನೀರು ಹಾಕೊಂಡೇನಿ, ನೀನು ನಿಲ್ಲ ಅಂತ ಯಾರಿಗೆ ಹೇಳ್ಬೇಕು? ನೀವು ನಿಮ್ಮ ಹೊಟ್ಟೆಗೆ ಹೇಳ್ಬೇಕ, ನಿಮ್ಮ ಮನ್ಸಿಗೆ ಹೇಳ್ಬೇಕ, ನಿಮ್ಮ ನಾಲಿಗೆಗೆ ಹೇಳ್ಬೇಕ, ನಿಮ್ಮ ಬಾಯಿಗೆ ಹೇಳ್ಬೇಕ. ನಿಲ್ಲ ಅಂತ ಹೇಳ್ಬೇಕ. ನಿಲ್ಲಂಗಿಲ್ಲಪ್ಪ ನಾವು ಹೋಗ್ತೀವಿ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ಆ ದಿಶೆಯೊಳಗೆ ನೀವೆಲ್ಲರೂ ಸಂಘಟಿತರಾಗ್ರಿ. ನಿಮಗೆ ಭಾಳ ಹೇಳ್ಬೇಕು ಅನ್ನೋದಿತ್ತು, ಆದ್ರೆ ಏನು ಮಾಡ್ತಾರೆ, ಸಮಯ ಭಾಳ ಆಗೈತಿ, ಮತ್ತೆ ಮಳೆನೂ ಕಾಣಕತ್ತಾನ. ಅದಕ್ಕೆ ಮತ್ತೊಂದ್ಸಲ ಯಾವಾಗಾರ ಬಂದಾಗ ನೆನ್ಪಿಟ್ಕೋರಿ, ನೀವು 100 ಮಂದಿ ಸ್ವಾಮಿಗಳು ಕರೀರಿ, ಕೇವಲ ಸನ್ಮಾನ ಮಾಡ್ರಿ, ಕಳಿಸ್ ಅಷ್ಟೇ. ಮೇನ್ ಸ್ಪೀಕರ್ ಅಂತ 3 ಮಂದಿ ಇಟ್ಟಿರಿ, ಅವ್ರನ್ನ ಮಾತಾಡಕ್ಕೆ ಕೊಟ್ಟರೆ ಅಷ್ಟೇ. 3 ಮಂದಿಗಿಂತ ಜಾಸ್ತಿ ಯಾರೂ ಇಲ್ಲ. ನಿರೂಪಣೆ ವೆರಿ ಸ್ವೀಟ್ ಆ್ಯಂಡ್ ಸ್ಮಾರ್ಟ್. ಆ ನಿರೂಪಣೆ ಮೇನ್ ಸಬ್ಜೆಕ್ಟ್ ಟು ದ ಪಾಯಿಂಟ್, ದ್ಯಾಟ್ಸ್ ಇಟ್. ಹಂಗೆ ಮಾಡಿದ್ರೆ ಮಾತ್ರ
ಈ ಸಮಾಜ ಇದೆಲ್ಲವೂ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಐತಿ, ಇಲ್ಲಂದ್ರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಕಳಕಳಿ, ನಮ್ಮ ಬ್ಯಾನಿ, ನಮ್ಮ ನೋವು, ನಮ್ಮ ಸಂಕಟ ಏನಂದ್ರೆ ನಾವು ಉಂಡಂಥ ನೋವು ನಿಮ್ಗೆ ಯಾರಿಗೂ ಬರಬಾರ್ದಂತ, ನಾವು ಪಟ್ಟಂಥ ಕಷ್ಟ ನಿಮಗೆ ಬರಬಾರ್ದಂತ. ಯಾಕೆ ಎಲ್ಲದಕ್ಕೂ ಒಗ್ಗಟ್ಟೆ ಮೂಲ ಮಂತ್ರ ಅಂತ ಹೇಳಕತ್ತೀನಿ ಅಂದ್ರೆ ನೀವು ಗಟ್ಟಿದ್ರೆ ನಾವೆಲ್ಲ ಗಟ್ಟಕ್ಕಿವಿ, ಅದು ವಿಷಯವಾಗಿ ನಿಮಗೆ ನಡ್ರಿ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಂತ ನಮ್ಮ ಮಲ್ಲಣ್ಣ ನೋಡಿ ಅವರಿಗೆ, ನಮ್ಮ ಸಜ್ಜನ್ ಅವರಿಗೆ, ನಮ್ಮ ದೇಸಾಯಿ ಸಿನಿಮಾ ದಯಮಾಡಿ ಎದ್ನಿಲ್ಲ ದೇಸಾಯಿ ಅವರು ಭಾಳ ಕಷ್ಟಪಟ್ಟು ದೇಸಾಯಿ ನೆನ್ಪಿಟ್ಕೋರಿ. ಗಾಣಿಗರಂದ್ರೆ ಬೇಡ್ಕೊಂಡು ತಿನ್ನೋರಲ್ಲ, ತಲೆ ಇಟ್ಕೋರಿ. ಭಾಳ ಮಂದಿ ತಲೆ ಭ್ರಮೆ ಐತದ. ಗಾಣಿಗರಂದ್ರೆ ಬೇಡ್ಕೊಂಡು ತಿನ್ನೋರಲ್ಲ, ತನ್ನ ಗಾಣದ ಎಣ್ಣೆ ತಿರುಗಿಸಿ ಎಣ್ಣೆಯನ್ನು ಮಾರಿ ತಾನು ಉಂಡು ಹಸಿದವನ ಬಾಳ್ಗೊಂತು ತನ್ನ ಹಾಕಿದವ ಯಾರಂದ್ರೆ ಗಾಣಿಗ. ಕಾಯಕದ ಮೂಲಕ ಉಂಡ ಬದುಕರೆ ಹೊರತು ಬೇಡಿ ಉಂಡವಲ್ಲ. ಬೇಡೋ ಜನಾಂಗ ಬೇರೆ ಅವರು, ಬೇಡೋರು ಬೇರೆ, ಬೇಡೋ ಜನಾಂಗ ಅಲ್ಲ, ನೀಡೋ ಜನಾಂಗ. ಅದಕ್ಕೆ ಕಾಯಕದಾಯತಕ್ಕೆ ನಾಯಕನು ಬಸವಣ್ಣ, ಕಾಯಕದಾಯತವ ತೋರ್ಯಾನ. ಕಾಯಕದಾಯತಕ್ಕ ನಾಯಕ ಬಸವಣ್ಣ ಅಂದ್ರೆ ಅವ್ರು ಕೊಟ್ಟಂತ ಕಾಯಕಕ್ಕೆ ತಪ್ಪದಂಗೆ ನಡ್ಕೊಂಡವ್ರು ಯಾರಂದ್ರೆ ಗಾಣಿಗ ಸಮಾಜದ ಬಾಂಧವರು, ನೆನ್ಪಿಟ್ಕೋರಿ. ಅದಕ್ಕೆ ಹೇಳ್ತಾರೆ ಅವ್ರು ಎಷ್ಟು ಕುಂಬಾರನ ಕೈವಾರದಿ ಅರಳಿದ ಮಣ್ಣಿನ ಪಡತೆ, ಕುಂಬಾರನ ಕೈವಾರದಿ ಅರಳಿದ ಮಣ್ಣಿನ ಪಡತೆ, ಒಕ್ಕಲಿಗ ಉತ್ತಿ ಬಿತ್ತಿ ತಂದ ಹತ್ತಿಯ ಬಿತ್ತಿ, ಎರಡರಿಂದೂ ಬೆಳಗಲಿಲ್ಲ ಜ್ಯೋತಿ, ಗಾಣಿಗನ ತಿಲದೊಳಗಣ ತೈಲವ ತಂದು ಶಿವಶಿವ ಎಂದು ಹಚ್ಚಿದರೆ ಜಗಕ್ಕೆಲ್ಲ ಬೆಳಗಿತ್ತು ಬೆಳಕು, ಇದು ಗಾಣಿಗನ ತಾಕತ್ತು ಅಂತ ಹೇಳ್ತಾರ. ಅದಕ್ಕಿಂತ ಭಾಳ ಹೇಳಗತ್ತು ನಿಮಗೆ. ಏನು ಮಾಡೋದು, ಕಡೆ ಕೊಟ್ಟರೆ ಏನು ಮಾಡೋದು, ಕುರ್ಚಿ ಕೇಳ್ಬೇಕಾ ನಾವೆಲ್ಲರೂ? ಅದಕ್ಕೊಂದು ಸ್ಟೇಜ್ ಅಪೇರೆನ್ಸ್ ಇದ್ದಾಗ, ಸ್ಟೇಜ್ ಇದ್ದಾಗ ಹೇಳಿದ್ರೆ ಚಲೋ ಆಕತಿ. ಅದಕ್ಕೆ ಜನರಿಗೆ ಒಂದು ಉತ್ಸಾಹ ಬರ್ತೈತಿ, ಮತ್ತು ಸಂಘಟನೆ ಮಾಡೋಕ್ಕೆ ಶಕ್ತಿ ಬರ್ತೈತಿ, ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಬರ್ತೈತಿ. ಅದಕ್ಕೆ ಇವರು ದೇಸಾಯಿ ಒಂದು ಕಷ್ಟಪಟ್ಟು ಸಿನಿಮಾ ಮಾಡ್ಯಾರ, ಭಾಳ ಕಷ್ಟಪಟ್ಟು. ನಾ ಟ್ರೈಲರ್ ನೋಡಿ ನೋಡಿ ಸಿನಿಮಾದ ನೀವು ಒಂದು ಏನೋ ತರಬೇಕಿಲ್ಲ, ಸ್ಕ್ರೀನ್ ಪ್ಲೇ ಮಾಡ್ಬೇಕಂದ್ರೆ ಟ್ರೈಲರ್ ಇಲ್ಲೇ ಇರ್ತೈತಲ್ಲ, ಅಲ್ಲೊಂದು ಟ್ರೈಲರ್ ಲಾಂಚ್ ಮಾಡ್ಬೇಕಂದ್ರೆ ಸೊ ಅವ್ರಿಗೆ ಜೋರಾಗಿ ಚಪ್ಪಾಳಾಕಿ ಆ ಲಕ್ಷ್ಮಣ್ ಸೌದಿ ಅಂತ ಲೀಡರ್ ಹಾಕೊಂಡು ಮಾಸ್ ಲೀಡರ್ ಹಾಕೊಂಡು ಅವ್ರು ಒಂದು ಸಿನಿಮಾ ಮಾಡ್ಯಾರ ದೇಸಾಯಿ ಅನ್ನುವಂಥ ಸಿನಿಮಾ. ಇಟ್ಸ್ ಗುಡ್, ದ ಪವರ್ಫುಲ್ ಲ್ಯಾಂಗ್ವೇಜ್ ಆ್ಯಂಡ್ ಪವರ್ಫುಲ್ ಡೈಲಾಗ್ ಆ್ಯಂಡ್ ಪವರ್ಫುಲ್ ಟಚಿಂಗ್ ಆಲ್ಸೋ. ನಾ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತು ನನಗೆ. ಅದ್ರೊಳಗೆ ಇಟ್ಸ್ ಎ ಫುಲ್ ಮೀಲ್ಸ್ ಆ್ಯಂಡ್ ಫ್ಯಾಮಿಲಿ ಪ್ಯಾಕ್ ಮೂವಿ. ಸೊ ಇಟ್ಸ್ ಫ್ಯಾಂಟಾಸ್ಟಿಕ್. ದೇಸಾಯಿ ಅಂದ್ರೆ ಗಾಣಿಗರು ಅಂದ್ರೆ ದೇಶಕಿತ್ತಿ ಮಂತನ ರಾಜವಂಶಸ್ಥರು ತಲೆಗಿಟ್ಟುವರು ಭಿಕ್ಷೆ ಬಿಡ್ರಲ್ಲ, ಮುಖ ನೋಡ್ಬಾರ್ದು, ಅದನ್ನ ನೋಡ್ಬಾರ್ದು. ಯಾಕೆ ಕೋಮಗರ ಅಂತ ಕೇಳ್ಬೇಕು ನೀವು ಅವಾಗ. ಯಾಕಂದ್ರೆ ಇವರು ಸಜ್ಜನ ಗಾಣಿಗರ, ಅವ್ರು ಕರೆ ಗಾಣಿಗರ. ಕರೆ ಅಂದ್ರೆ ಏನು? ಸತ್ಯ. ಸಜ್ಜನ ಅಂದ್ರೆ ಏನು? ಸತ್ಯನ ಇಲ್ಲಿ ಇವನ ಸಜ್ಜನ ಅಂದ್ರೆ ಸತ್ಯನ. ಕರೆ ಗಾಣಿಗೆ ಅಂದ್ರೆ ಏನು? ಸತ್ಯನ. ನೋ ಡಿಫ್ರೆನ್ಸ್ ಇನ್ ದ ವರ್ಲ್ಡ್. ಆ ಕಡೆ ಉತ್ತರ ಕನ್ನಡದ ಕರೆ ಗಾಣಿಗರಂದ್ರು ಯಾಕಂದ್ರೆ ಅವ್ರ ಹಂಪಿ ವಿರೂಪಾಕ್ಷ ದೇವಾಲಯದ ದರ್ಬಾರದೊಳಗೆ ಹಕ್ಕ ಬುಕ್ಕ ಸಾಮ್ರಾಜ್ಯ ಆ ಸಾಮ್ರಾಜ್ಯದೊಳಗೆ ಆಣೆಯನ್ನು ಪಳಗಿಸುವಂಥ ತಾಕತ್ತು ಯಾರಿಗಿತ್ತು ಅಂದ್ರೆ ಅದು ಕೇವಲ ಗಾಣಿಗರಿಗಿತ್ತು. ಅದಕ್ಕೆ ಕರಿಕುಲ ಗಾಣಿಗ. ಕರಿಕುಲ ಗಾಣಿಗ ಅಂದ್ರೆ ಕರಿ ಅಂದ್ರೆ ಆಣೆ, ಆಣೆಯನ್ನು ಪಳಗಿಸೋರಿಗೆ ಏನಂತಂದ್ರೆ ಕರಿಕುಲ ಗಾಣಿಗ ಅಂದ್ರೆ ಅವರ ಸಜ್ಜನ ಗಾಣಿಗರು. ಕರೆ ಆಣೆ ಮತ್ತು ಕರಿ ಆಣೆ, ಕರೆ ಸತ್ಯವಂತರು. ಹಿಂಗೆ ಈ ಸತ್ಯವನ್ನು ಅರ್ಥಕೊಂಡು ನೀವೆಲ್ಲರೂ ನಡೀರಿ, ಒಗ್ಗಟ್ಟಾಗಿ ಇಲ್ರಿ ಅನ್ನೋಂಥ ಮಾತನ್ನು ಹೇಳಿ ಅವರ ದೇಸಾಯಿ ಅವರು ಮಾಡಿದಂಥ ಸಿನಿಮಾದ ಹೆಸರ ದೇಸಾಯಿ. ಅದಕ್ಕೆ ಅದ್ರ ಬಗ್ಗೆ ಭಾಳ ಹೇಳದೈತಿ ನಿಮ್ಗೆ. ದೇಸಾಯಿ ಅಂದ್ರೆ ಏನೋ, ಗಾಡಿಯರು ಹೆಂಗಿದ್ರು, ಇತಿಹಾಸದಾಗ ಹೆಂಗಿದ್ರು, ಇವತ್ತು ಹೆಂಗದ್ರ, ಮುಂದೆ ದಿನ ಹೇಳ್ಬೇಕಾಗಿತ್ತು. ಕರೆ ಸಮಯ ಇಲ್ಲ. ಅದಕ್ಕೆ ಮತ್ತೊಂದ್ಸಲ ಕೇಳಿದಾಗ ಮತ್ತೊಂದ್ಸಲ ಬಂದಾಗ ಅದ್ರ ಬಗ್ಗೆ ಮಾತಾಡೋದು. ಯಾಕ್ರಿ ಸಜ್ಜನ್ ಸರ್? ಈ ಸಿನಿಮಾ ಯೂಟ್ಯೂಬ್ನಾಗ ಟ್ರೈಲರ್ ಇರ್ತಾವೆ. ದೇಸಾಯಿ ಇಟ್ಸ್ ನ್ಯೂ ಮೂವಿ. ಇಫ್ ಯು ಗೋಸ್ ಟು ಯೂಟ್ಯೂಬ್ ಆ್ಯಂಡ್ ಟಚ್ ದೇಸಾಯಿ, ದ ಟೈಪ್ ದೇಸಾಯಿ ಮೂವಿ ಟ್ರೈಲರ್, ಯು ಕ್ಯಾನ್ ವಾಚ್. So it's a good message in the society. It's the strength of Ganiga. It's a song of Ganiga. It's a dialogue of Ganiga. So it's a fantastic movie. Please watch. So ಅದು ನೋಡ್ರಿ ಅನ್ನೋಂಥ ಮಾತನ್ನು ಹೇಳಿ ಮತ್ತು ನಮ್ಮನ್ನು ಕರ್ಕೊಂಬಂದರೆ ನಮ್ಮ ಅಜ್ಜರು. ಮಂದಕನಹಳ್ಳಿ ಗ್ರಾಮದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಅಭಿವೃದ್ಧಿ ಅಧಿಕಾರಿಗಳಾದ ದೇವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಮಂದಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಬಾರಿ ಹೆಚ್ಚಿನ ಮತದಾನವಾಗಬೇಕಾದರೆ ಎಲ್ಲರೂ ಮತದಾನ ಮಾಡಬೇಕು ಅಂದಾಗ ಮಾತ್ರ ಮತದಾನ ಪ್ರಮಾಣ ಹೆಚ್ಚಿಸಲು ಸಾಧ್ಯ ಎಂದರು. ಮಂದಕನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ದೇವಪ್ಪ ಅವರು ಮತದಾನ ಪ್ರಮಾಣ ವಚನ ಬೋಧನೆ ಮಾಡಿ ಮಾತನಾಡಿ, ಸ್ವೀಪ್ ಸಮಿತಿಯಿಂದ ಸಾಕಷ್ಟು ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತದಾನ ಪ್ರಮಾಣ ಹೆಚ್ಚಳವಾಗುವ ಭರವಸೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಐಇಸಿ ಸಂಯೋಜಕರು ಸತ್ಯಜಿತ್ ನಿಡೋದ್ಕರ್, ಡಿಇಒ ಮಹೇಂದ್ರ, ಕಾರ್ಯದರ್ಶಿ, ಪಂಚಾಯಿತಿ ಸಿಬ್ಬಂದಿ ಹಾಗೂ ಕೂಲಿ ಕಾರ್ಮಿಕರು ಇದ್ದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಪಟ್ಟಣದಲ್ಲಿ ತಾಲೂಕಾಡಳಿತ ಹಾಗೂ ತಾಲೂಕಾ ಪಂಚಾಯಿತಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಚುನಾವಣಾ ಇಲಾಖೆ ನೇತೃತ್ವದಲ್ಲಿ ಮತದಾನ ಜಾಗೃತಿ ಜಾಥಾ ಅಭಿಯಾನ ಜರುಗಿತು. ಮತದಾನ ಜಾಗೃತಿ ಜಾಥಾವನ್ನು ಪಟ್ಟಣದ 4 ಬಿಸಿಎಂ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳು ಹಾಗೂ ಹಾಸ್ಟೆಲ್ಗಳ ಸಿಬ್ಬಂದಿಯರು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ತಹಸೀಲ್ದಾರರಾದ ರಾಜು ಫಿರಂಗಿ, ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕ ಅಶ್ವಥ್ ಕುಮಾರ್ ಶೆಟ್ಟಿ, ಬಿಸಿಎಂ ಇಲಾಖಾಧಿಕಾರಿ ಪ್ರಸಾದ್ ಶಾಬಾದಿ, ಮಠ ಮತ್ತು ಬಿಸಿಎಂ ಹಾಸ್ಟೆಲ್ಗಳ ವಾರ್ಡನ್ಗಳಾದ ಕುಮಾರಸ್ವಾಮಿ, ಮಲ್ಲಪ್ಪ, ಕೊಟ್ರಮ್ಮ, ರಾಜಪ್ಪ ಹಾಗೂ ಸಿಬ್ಬಂದಿ, ಬಿಸಿಎಂ ಹಾಸ್ಟೆಲ್ಗಳ ನೂರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು.
ಅವರು ಮತದಾನ ಕುರಿತಾದ ಜಾಗೃತಿ ಮೂಡಿಸುವ ಘೋಷಣೆಗಳುಳ್ಳ ಕರ ಫಲಕಗಳನ್ನು ಹಿಡಿದು ಮತದಾನ ಮಹತ್ವ ಸಾರುವ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ಸಾಗಿದರು. ಪಟ್ಟಣದ ವಾಲ್ಮೀಕಿ ನಗರದಿಂದ ಪ್ರಾರಂಭವಾದ ಜಾಗೃತಿ ಜಾಥಾ ಶ್ರೀಪೇಟೆ, ಬಸವೇಶ್ವರ ನಗರ, ಡಾಕ್ಟರ್ BR ಅಂಬೇಡ್ಕರ್ ನಗರ ಹಾಗೂ ಶ್ರೀ ಸೋಲಮ್ಮ ದೇವಿ ದೇವಸ್ಥಾನ ಗಲ್ಲಿಗಳು ಮತ್ತು ಪಟ್ಟಣದ ಹಲವು ಪ್ರಮುಖ ಗಲ್ಲಿಗಳಲ್ಲಿ, ಪ್ರಮುಖ ಬೀದಿಗಳಲ್ಲಿ, ಹಲವು ವಾರ್ಡ್ಗಳ ಮನೆ ಮನೆಗಳಿಗೆ ತೆರಳಿ ಜನತೆಗೆ ಮತದಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸಿದರು. ವ್ಯಕ್ತಿ ಕನಸುಗಳನ್ನು ಕಾಣಬೇಕು, ಅದರಂತೆ ಪ್ರಯತ್ನ ಮಾಡಿದಾಗ ಸಾಧನೆಯ ಉತ್ತುಂಗ ಶಿಖರಕ್ಕೇರಲು ಸಾಧ್ಯವಾಗುತ್ತದೆ. ಬೀದರ್ ಜಿಲ್ಲೆಯ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯಿಂದ ದೂರವಾಗುತ್ತದೆ. IPS ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ 481ನೇ ರ್ಯಾಂಕ್ ಪಡೆದ MD ಆಸಿಂ ಬೀದರ್ ಜಿಲ್ಲೆಯ ಆಸ್ತಿಯಾಗಿದ್ದಾರೆ ಎಂದು ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ತಿಳಿಸಿದರು. ಬ್ರಿಮ್ಸ್ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘ ಮತ್ತು ಕರ್ನಾಟಕ ಸಾಹಿತ್ಯ ಸಂಘದ ಸಹಯೋಗದಲ್ಲಿ ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ IPS ಪರೀಕ್ಷೆಯಲ್ಲಿ 481 ರ್ಯಾಂಕ್ ಪಡೆದ MD ಆಸಿಂಗೆ ಸನ್ಮಾನ ನೆರವೇರಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಯುವಕರಿಗೆ ಅವರ ಮಾರ್ಗದರ್ಶನ ಅಗತ್ಯ. ಆಸಿಂ ಅವರು ತಮ್ಮ ಕರ್ತವ್ಯದ ಸಂದರ್ಭದಲ್ಲಿ ಬಡವರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು. ಹುದ್ದೆಗೆ ಗೌರವ ಕೊಟ್ಟು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳಾಗಿ ಹೊರಹೊಮ್ಮಿ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದರು. IPS ಪರೀಕ್ಷೆಯಲ್ಲಿ 481 ರ್ಯಾಂಕ್ ಪಡೆದ MD ಆಸಿಂ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಪ್ರತಿಯೊಬ್ಬ ಯುವಕರು ತಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕು. ಗುರಿಯ ಬೆನ್ನತ್ತಿ ಸತತ ಪ್ರಯತ್ನ ಮಾಡಬೇಕು. ಹೀಗಾದಾಗ ಮಾತ್ರ ಫಲ ಸಿಗುತ್ತದೆ. ಬಹುತೇಕ ಯುವಕರು ಇಂಜಿನಿಯರ್ ಮತ್ತು ವೈದ್ಯ ವೃತ್ತಿ ಕಡೆಗೆ ಸಾಗುತ್ತಿದ್ದಾರೆ. ಹೋಗಲಿ, ಆದರೆ ಅದಕ್ಕೆ ಹೊರತಾಗಿಯೂ IAS, IPS ಮತ್ತು IRS ನಂತಹ ಹಲವು ಸಾಧನೆಗಳನ್ನು ಮಾಡಲು ನಮ್ಮಲ್ಲಿ ಅವಕಾಶವಿದೆ. ನನ್ನ ಈ ಸಾಧನೆಗೆ ಪಾಲಕರು ಸಾಕಷ್ಟು ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ IPS ಸಾಧಕರಾದ MD ಆಸಿಂ ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟೆ ತೊಡಿಸಿ ವಿಶ್ವಗುರು ಬಸವೇಶ್ವರ ಪುತ್ಥಳಿಯನ್ನು ನೆನಪಿನ ಕಾಣಿಕೆಯಾಗಿ ನೀಡಿ ಸತ್ಕರಿಸಲಾಯಿತು. ಇದೇ ವೇಳೆ ಡಾಕ್ಟರ್ ಯಶ್ಪಾಲ್ ಮಹೇಂದ್ರಕರ್, ಡಾಕ್ಟರ್ ಸುನೀತಾ ಕೊಡ್ಲೇಕರ್, SB ಕುಚ್ಚೇಬಾಳ ಹಾಗೂ ಆಸಿಂ ಅವರ ತಂದೆ MD ಅಜೀಜ್ ಮಾತನಾಡಿ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಗುರುನಾಥ್ ಉದ್ಗಿರೆ, ಶಿವಲೀಲಾ ಅಕ್ಕಿ, MD ಅಜೀಂ ಸೇರಿದಂತೆ ಹಲವರಿದ್ದರು. ಸಂಘದ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ ಸ್ವಾಗತಿಸಿದರು. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ನಿರೂಪಿಸಿದರು. ಮಹಾರುದ್ರ ಡಾಕುಳ್ಗಿ ವಂದಿಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.